ಜಾತಿ ಜನಗಣತಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತಾ? ಹೈಕೋರ್ಟ್ ಕಟಕಟೆಯಲ್ಲಿ ಈ ಕುರಿತಾಗಿ ವಿಚಾರಣೆ ಕೂಡ ಆರಂಭ ಆಗಿದೆ. ಮಧ್ಯಂತರ ತಡೆ ಕೋರಿ ಸಲ್ಲಿಸಿರುವಂತಹ ಪಿಐಎಲ್ನ ವಿಚಾರಣೆ ಆಗ್ತಾ ಇದೆ. ಅರ್ಜಿದಾರರ ಪರ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ವಾದವನ್ನ ಮಾಡ್ತಾ ಇದ್ದಾರೆ. ಸಂವಿಧಾನದ ಆರ್ಟಿಕಲ್ 342A(3) ಗೆ ವಿರುದ್ಧವಾಗಿದೆ. ರಾಜ್ಯದೆಲ್ಲೆಡೆ ಸರ್ಕಾರ ಜಾತಿ ಗಣತಿಗೆ ಆದೇಶವನ್ನ ಕೊಟ್ಟಿದೆ. ಇದು ವಿರುದ್ಧವಾದಂಥದ್ದು. ಹಿಂದುಳಿದ ವರ್ಗಗಳ ಆಯೋಗದ ಹಿಂದಿನ ವರದಿ ಪರಿಗಣಿಸದೆ ಹೊಸ ಪ್ರಕ್ರಿಯೆಯನ್ನ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಜಾತಿ ಗಣತಿಯ ಅಂಕಿ ಅಂಶಗಳನ್ನ ಆಧಾರ್ಗೆ ಲಿಂಕ್ ಮಾಡ್ತಿದ್ದಾರೆ. ಎಲ್ಲ ವಾದವನ್ನ ಕಳೆದ ವಿಚಾರಣೆಯ ಸಂದರ್ಭದಲ್ಲಿಯೇ ಪ್ರಭುಲಿಂಗ ನಾವದಗಿ ಅವರು ನ್ಯಾಯಾಧೀಶರ ಮುಂದಿಟ್ಟಿದ್ರು. ಆಧಾರ್ ಮೊಬೈಲ್ ಸಂಖ್ಯೆಯನ್ನ ಬಳಸಿ ಸಮೀಕ್ಷೆ ಮಾಡಲಾಗ್ತಾ ಇದೆ ಅಂತ ವಾದ. ರಾಜ್ಯದ ಎಲ್ಲ ಜನರ ಸರ್ವೆ ನಡೆಸೋದಿಕ್ಕೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿದೆ. ಜಾತಿ ಸರ್ವೆ ಸಂಬಂಧ ರಾಜ್ಯ ಸರ್ಕಾರ ಒಟ್ಟು 2 ಆದೇಶ ಹೊರಡಿಸಿದೆ. ಇನ್ನು ಆಧಾರ್ ಮೊಬೈಲ್ ಸಂಖ್ಯೆ ಬಳಸಿ ಸಮೀಕ್ಷೆ ಮಾಡ್ತಾ ಇದೆ ಅಂತ ವಾದ. ಸಂವಿಧಾನದ ಆರ್ಟಿಕಲ್ 342A ಪ್ರಕಾರ ರಾಜ್ಯಕ್ಕೆ ಜಾತಿ ಗಣತಿ ಅಧಿಕಾರ ಇಲ್ಲ. ಹಿಂದುಳಿದಿರುವಿಕೆ ಪತ್ತೆ ಮಾಡಲು ರಾಜ್ಯ ಸರ್ಕಾರಕ್ಕೆ ಅಧಿಕಾರನೇ ಇಲ್ಲ. ಅಧಿಕಾರ ಇಲ್ಲದೆ ಜಾತಿ ಗಣತಿಗೆ ಆದೇಶ ಕೊಡಲಾಗಿದೆ. ಇದು ಸರಿಯಲ್ಲ. ರಾಜ್ಯದ ಎಲ್ಲ ಜನರ ಸರ್ವೆ ನಡೆಸೋದಿಕ್ಕೆ ಸರ್ಕಾರ ಆದೇಶ ಮಾಡಿದೆ. ಜಾತಿ ಸರ್ವೆ ಸಂಬಂಧ 2 ಆದೇಶವನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ. ಅರ್ಜಿದಾರರ ಪರ ವಕೀಲ ನಾವದಗಿ ವಾದ ಮಾಡ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಕಾಯ್ದೆ ಅಡಿ ರಾಜ್ಯದ ಎಲ್ಲ ಜನರ ಸರ್ವೆ ಮಾಡೋದಿಕ್ಕೆ ಆದೇಶ. ಡಿಜಿಟಲ್ ಆಪ್ ಮೂಲಕವೂ ಜಾತಿ ಗಣತಿ ಸಮೀಕ್ಷೆಗೆ GPS ವಿದ್ಯುತ್ ಮೀಟರ್ ಸಹಕಾರ ಆಗತ್ತೆ. ಆದರೆ ಸಮೀಕ್ಷೆ ಮಾಡುವ ಅಧಿಕಾರ ಸರ್ಕಾರಕ್ಕಿಲ್ಲ ಅನ್ನುವಂತಹ ಪ್ರಬಲವಾದಂತಹ ವಾದ ಅರ್ಜಿದಾರರ ಪರ ವಕೀಲರಿಂದ. ರಾಷ್ಟ್ರಪತಿಗಳು ಮಾತ್ರ ಹಿಂದುಳಿದ ವರ್ಗಗಳ ಅಧಿಸೂಚನೆಯನ್ನ ಹೊರಡಿಸಬಹುದು. ಜಾತಿ ಗಣತಿ ವಿರೋಧಿಸಿದ್ದ ಅರ್ಜಿದಾರರ ಪರ ಪ್ರಭುಲಿಂಗ ನಾವದಗಿ ಅವರ ವಾದ ಮುಂದುವರಿತಾ ಇದೆ. ಕೋರ್ಟ್ ಕಟಕಟೆಯಲ್ಲಿ ಜಾತಿ ಗಣತಿ ಭವಿಷ್ಯ ಇದೆ. ಜಾತಿ ಗಣತಿಗೆ ತಡೆ ಕೋರಿ ಸಲ್ಲಿಸಲಾದಂತಹ ಪಿಐಎಲ್ ವಿಚಾರಣೆ ಆಗ್ತಾ ಇದೆ. ಸರ್ಕಾರಕ್ಕೆ ಸಮೀಕ್ಷೆ ಮಾಡುವ ಅಧಿಕಾರ ಇಲ್ಲ. ಸಂವಿಧಾನದ ಪ್ರಕಾರ ಆ ಅಧಿಕಾರವೇ ಇಲ್ಲ ಅಂತ ಹಿರಿಯ ವಕೀಲ ಪ್ರಭುಲಿಂಗ ನಾವದಗಿ ಅವರು ವಾದ ಮಾಡ್ತಾ ಇದ್ದಾರೆ. ಸರ್ಕಾರ ಏನು ಆದೇಶ ಕೊಟ್ಟಿದೆಯೋ ಆ ಆದೇಶದ ಪ್ರತಿಯನ್ನ ಉಲ್ಲೇಖಿಸಿ ವಾದಿಸ್ತಾ ಇದ್ದಾರೆ. ಆದರೆ ಸರ್ಕಾರದ ಪರ ವಕೀಲರು ಹೇಳ್ತಾ ಇರೋದು ಬೇರೆ. ಇದು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಅಷ್ಟೇ, ಜಾತಿ ಗಣತಿ ಅಲ್ಲ. ಸಂವಿಧಾನಕ್ಕೆ 105ನೇ ತಿದ್ದುಪಡಿ ತರಲಾಗಿದೆ ಅಂತ ಹೈಕೋರ್ಟ್ ಪೀಠ ಹೇಳಿದೆ.
ರಾಜ್ಯ ಸಾಮಾಜಿಕ ಆರ್ಥಿಕ ಹಿಂದುಳಿದವರ ಪಟ್ಟಿ ತಯಾರಿಸಬಹುದು. ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳ ಸೇರಿಸುವ ಅಧಿಕಾರ ಇದೆ. ರಾಜ್ಯ ಸಾಮಾಜಿಕ ಆರ್ಥಿಕ ಹಿಂದುಳಿದವರ ಪಟ್ಟಿಯನ್ನ ತಯಾರಿಸಬಹುದು. ಸಂವಿಧಾನಕ್ಕೆ 105ನೇ ತಿದ್ದುಪಡಿ ತರಲಾಗಿದೆ ಅಂತ ಈ ಸಂದರ್ಭದಲ್ಲಿ ಹೈಕೋರ್ಟ್ ಪೀಠ ಹೇಳ್ತಾ ಇದೆ. ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳ ಸೇರಿಸುವ ಅಧಿಕಾರ ಇದೆ. ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ಅರ್ಜಿ ವಿಚಾರಣೆ ಆಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಹಿಂದುಳಿದ ವರ್ಗಗಳ ಸಮೀಕ್ಷೆ ಮಾಡುವ ಅಧಿಕಾರ ಇಲ್ಲ ಅನ್ನೋದು ಅರ್ಜಿದಾರರ ಪರ ವಕೀಲರ ವಾದ. ಯಾವುದೇ ಕಾನೂನಿನ ಬಲ ಇಲ್ಲದೆ ರಾಜ್ಯ ಸರ್ಕಾರ ಸಮೀಕ್ಷೆಯನ್ನ ಮಾಡ್ತಾ ಇದೆ. ಸಮೀಕ್ಷೆಯ ಹೆಸರಿನಲ್ಲಿ ಜಾತಿಗಳನ್ನ ಪರಿಷ್ಕರಣೆ ಮಾಡುವ ಕೆಲಸ ಆಗ್ತಾ ಇದೆ. ನಾವದ್ಗೆ ಅವರ ವಾದ ಇದೆ. ಯಾವುದೇ ಕಾನೂನಿನ ಬಲ ಇಲ್ಲದೆ ರಾಜ್ಯ ಸರ್ಕಾರ ಸಮೀಕ್ಷೆ ಮಾಡ್ತಾ ಇದೆ. ಸಮೀಕ್ಷೆ ಹೆಸರಿನಲ್ಲಿ ಜಾತಿಗಳನ್ನ ಪರಿಷ್ಕರಣೆ ಮಾಡುವ ಕೆಲಸ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.